ಅಧ್ಯಕ್ಷ, ಮಾಲೂರು ಏನಾಗಿದೆ ಈಗ ದೊಡ್ಡ ಬೆಂಗಳೂರು ಪಕ್ಕದಲ್ಲಿ ತುಂಬಾ ಹತ್ತಿರವಾಗಿದೆ, ಸುಮಾರು 20-25 ಕಿಲೋಮೀಟರ್ ಅಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಬಂದಿದೆ. ಸುಮಾರು 300ರಿಂದ 400 ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಬಂದಿರೋದ್ರಿಂದ ಕಾರ್ಮಿಕರೆಲ್ಲ ಹೆಚ್ಚಿಗೆ ಆಗಿ ಅಲ್ಲಿ ಸ್ವಲ್ಪ ತುಂಬಾ ಕಷ್ಟ ಕೂಡ ಆಗ್ತದೆ. ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಿಗೆ ಆಗ್ತಾ ಇರೋದು ತಮ್ಮ ಗಮನಕ್ಕೆ ಇರ್ತದೆ. ಅಧ್ಯಕ್ಷರೇ, ಕೆ.ವೈ. ನಂಜೇಗೌಡರು, ಗೃಹ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ನಾನು ಗಮನಿಸಲು ಪ್ರಶ್ನೆ ಕೇಳಿದ್ದೀನಿ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಪೊಲೀಸ್ ಉಪವಿಭಾಗ. ಮೊನ್ನೆ ಅಧ್ಯಕ್ಷರ ಉತ್ತರಗಳನ್ನು ಕೊಟ್ಟಿದ್ದೇನೆ. ಬಹುಶಃ ಬೇರೆ ಇನ್ನೇನಾದರೂ ಭಾಳ ಶಾರ್ಟ್ ಆನ್ಸರ್. ಅಲ್ಲಿ ಅವರು ಒಂದು ಸಬ್ ಡಿವಿಷನ್ ಮಾಡೋದಕ್ಕೆ ಕೇಳಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಕೋಲಾರ ಜಿಲ್ಲೆನಲ್ಲೇ 12 ಪೊಲೀಸ್ ಸ್ಟೇಷನ್ ಇದೆ. 12 ಪೊಲೀಸ್ ಸ್ಟೇಷನ್ಗೆ 2 ಸಬ್ ಡಿವಿಷನ್ ಈಗಾಗಲೇ ಇದ್ದಾವೆ. ಒಂದು ಮುಳ್ಬಾಗಲಲ್ಲಿ ಮತ್ತು ಒಂದು ಶ್ರೀನಿವಾಸಪುರದಲ್ಲಿ. ಅವರು ಕೋಲಾರ ಮತ್ತು ಮಾಲೂರು ಸೇರಿ ಒಂದು ಸಬ್ ಡಿವಿಷನ್ ಇದೆ. ಅವರು ಮತ್ತೊಂದು ಸಬ್ ಡಿವಿಷನ್ನು ಅವರು ಮಾಲೂರಿಗೆ ಬೇಕು ಅಂತ ಕೇಳಿದ್ದಾರೆ. ಈಗಿನ ನಿಯಮದ ಪ್ರಕಾರ ಬರೋದಿಲ್ಲ. ಯಾಕೆಂದರೆ ನಾವು 12 ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ 2 ಸಬ್ ಡಿವಿಷನ್ ಇರೋದ್ರಿಂದ. ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್, ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೇಟಿ, ಒಂದು ಫ್ಲವರ್ ಬೊಕ್ಕೆ, ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್. ಅಲ್ಲಿ ಬರೋದೇ 6 ಪೊಲೀಸ್ ಸ್ಟೇಷನ್ನು ಒಂದೊಂದಕ್ಕೆ ಬರುತ್ತೆ. ಅದಕ್ಕೆ ಮತ್ತೊಂದು ಸಬ್ ಡಿವಿಷನ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಮುಂದೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ, ಒಂದು ವೇಳೆ ಇನ್ನೂ 4 ಪೊಲೀಸ್ ಸ್ಟೇಷನ್ ಅವರು ಕೇಳಿದ್ದಾರೆ, ಪೊಲೀಸ್ ಸ್ಟೇಷನ್ ಕೊಡಬೇಕು ಅಂತ ಕೂಡ ಆ ಜಿಲ್ಲೆಯಲ್ಲಿ ಡಿಮ್ಯಾಂಡ್ ಇದೆ. ಒಂದು ವೇಳೆ ಆ ಪೊಲೀಸ್ ಸ್ಟೇಷನ್ ಮಂಜೂರಾತಿ ಆದರೆ ಆಗ ಮತ್ತೊಂದು ಸಬ್ ಡಿವಿಷನ್ ಮಾಡೋದಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಬೇಕು. ಅಧ್ಯಕ್ಷರೇ, ನಮ್ಮ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಬಂದಿದೆ. ಕರ್ನಾಟಕ ರಾಜ್ಯ ಬೆಂಗಳೂರವರ ಇದರಿಂದ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಈಗಾಗಲೇ ಬಂದಿದೆ. ಅಧ್ಯಕ್ಷರೇ, ಇಲ್ಲಿ ಅವಶ್ಯಕತೆ ಇದೆ ಅಂತ. ಅಧ್ಯಕ್ಷರೇ, ಮಾಲೂರು ಏನಾಗಿದೆ ಈಗ ದೊಡ್ಡ ಬೆಂಗಳೂರು ಪಕ್ಕದಲ್ಲಿ ತುಂಬಾ ಹತ್ತಿರವಾಗಿದೆ, ಸುಮಾರು 20-25 ಕಿಲೋಮೀಟರ್ ಅಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಬಂದಿದೆ. ಸುಮಾರು 300ರಿಂದ 400 ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಬಂದಿರೋದ್ರಿಂದ ಕಾರ್ಮಿಕರೆಲ್ಲ ಹೆಚ್ಚಿಗೆ ಆಗಿ ಅಲ್ಲಿ ಸ್ವಲ್ಪ ತುಂಬಾ ಕಷ್ಟ ಕೂಡ ಆಗ್ತದೆ. ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಿಗೆ ಆಗ್ತಾ ಇರೋದು ತಮ್ಮ ಗಮನಕ್ಕೆ ಇರ್ತದೆ. ಅಧ್ಯಕ್ಷರೇ, ಅದ್ರ ಜೊತೆಗೆ ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಇರ್ಬೋದು, ಮತ್ತೆ ನ್ಯಾಷನಲ್ ಹೈವೇಗಳು ಕೂಡ ಸುಮಾರು ಬಂದ್ಬಿಟ್ಟಿದೆ ಅಲ್ಲಿ. ಅದರಿಂದ ತುಂಬಾ ಫಾಸ್ಟ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಮಾಲೂರು ಇಲ್ಲಿ ಒಂದು ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗ್ತದೆ ಅನ್ನೋದನ್ನ ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಈಗಾಗಲೇ ಸರ್ಕಾರಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪ್ರಸ್ತಾವನೆ ಕಳಿಸಿದ್ದಾರೆ, ಕೇಳಿದೆ, ಸರ್ಕಾರ ಕೇಳಿದೆ. ಅದಕ್ಕೆ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದೆ ಇದೆ. ಇದು ಮಾಡಿಕೊಟ್ರೆ ಮಾಲೂರಿಗೆ ತುಂಬಾ ಅನುಕೂಲ ಆಗಿರ್ತದೆ. ನಾನು ಸರ್ಕಾರ ಗಮನಕ್ಕೆ, ಮಂತ್ರಿ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ. ಅಧ್ಯಕ್ಷ, ಇನ್ನೊಂದು ವಿಷಯ ಚರ್ಚೆ ಮಾಡಬೇಡಿ, ಗಮನ ಸೆಲ್ಲಬೇಕು, ಉತ್ತರ ಕೊಡ್ತಾರೆ. ಮತ್ತೆ ಚರ್ಚೆಗಿಲ್ಲ ಅವಕಾಶ, ಎಲ್ಲ ಮಾತಾಡ್ಬೇಕಲ್ಲ ಈಗ. ಅಲ್ಲಲ್ಲ, ಒಂದು ವಿಷಯ. ಆಮೇಲೆ ನಾವು ಪರಮೇಶ್ವರ್ ಅವರು ಒಂದು ವಿಷಯ ಪ್ರಸ್ತಾಪ ಮಾಡೋದೇನಂದ್ರೆ, ಈಗಾಗಲೇ ಮಾಲೂರು ತಾಲೂಕಿನ 40 ಗ್ರಾಮಗಳನ್ನು ತೆಗೆದು ನರಸಾಪುರ ಪೊಲೀಸ್ ಸ್ಟೇಷನ್ಗೆ ಸೇರಿಸಬೇಕು ಅಂತ ಪ್ರಸ್ತಾವನೆ ಇದೆ ಅಂತೇಳಿ ಮಾಹಿತಿ ಇದೆ ನನಗೆ. ನಾನು ನೇರವಾಗಿ ಹೋಗಿ ಪರಮೇಶ್ವರ್ ಅವ್ರಿಗೆ ಮಾತಾಡ್ತೀನಿ. ಆ ತರ ಇದ್ರೆ ಮಾಲೂರು ತಾಲೂಕು ಏನು ಉಳ್ಕೊಡೋದು ಹಂಗೆ ಇರಲಿ, ಅದನ್ನ ಬೇರೆ ತಾಲೂಕಿಗೆ ಸೇರಿಸೋದು ಬೇಡ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಅಧ್ಯಕ್ಷ.